ಇರ್ಬೇಕಂದ್ರೆ ಯಾರು ಬೇಕಾಗಿಲ್ಲ, ಚೆನ್ನಾಗಿರ್ಬೇಕಷ್ಟೇ ಅಷ್ಟೇ. ಜೀವನದಲ್ಲಿ ತಿನ್ಬೇಕು, ಕುಡಿಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಏನಿಲ್ಲ, ಇಷ್ಟೇ ಜೀವನ. ಗುರು, ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಂಟ್ರೆನ್ಸ್ ಹತ್ರ ಸ್ವಲ್ಪ ಹೋಟ್ಲು ಅವ್ರು ಇದ್ದರು. ನೀವು ಮೇಲೆ ಹೋಗಿ ಬರೋಕ್ಕೆಲ್ಲ 3-4 ಅವರ್ ಆಗುತ್ತೆ, ಇವಾಗಲೇ ತಿಂಡಿ ತಿನ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರು. ಹಾಗೆ ನಾವು ಹೋಗಿ ಇಡ್ಲಿ ಸ್ವಲ್ಪ ರೈಸ್ ತಿನ್ಕೊಂಡು ಬಂದ್ವಿ. ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಲಾಕ್ ಮಾಡೋಣ ಬನ್ನಿ. ಗುರು, ಒಂದು 200 ಮೆಟ್ಲು ಕೂಡ ಬಂದಿಲ್ಲ ಗುರು. ಅಷ್ಟು ಬೇಗ ಹತ್ತು ಊರು ಬಾಗ್ಲಾಗ್ಬಿಟ್ಟದೆ. ಇನ್ನೂ ಮೇಲೆ ಐತೆ, ಇನ್ನೂ ಬೆಟ್ಟ ಮೇಲೆ ಹತ್ಬೇಕು. 3 ಕಿಲೋಮೀಟ್ರ್ ಹೋಗ್ಬೇಕಂತ ಗುರು. ಹೆವಿ ಗುರು, ಹೆವಿ ಗುರು. ಮೇಲೆ ಬಂದಿದ್ದೇವೆ, ಒಂದು 1/4% ಬಂದಿಲ್ಲ ಗುರು. ಬರೀ ಇಂಥದೆಯ ಆಗ್ತಾರ 1/4% ನೋಡಿ ಗುರು. ವ್ಯೂ ಹೆಂಗೆ ಮಸ್ತಾಗೈತೆ. ಮೇಲೆ ಹೋಗಿ ಇನ್ನು ಮುಂದೆ ಎಲ್ಲ ಹೋಗ್ಬೇಕು. ಟ್ರೆಕ್ಕಿಂಗ್ ಲವರ್ಸ್ಗೆಲ್ಲ ಇದು ಒಂಥರ ಮಜಾ ಮಸ್ತಾಗಿರುತ್ತೆ ನೋಡಿ. ವಾಕಿಂಗ್ ಹೋಗಿ ಬರ್ತಾರೆ. ಓಹೋ, ಊರೇ ಇಲ್ಲಿಗೆ ಊರೇ ಕಾಣ್ತೈತೆ ಗುರು. ಇನ್ನು ಮೇಲೆಲ್ಲ ಹೋಗ್ಬಿಟ್ರೆ ಇನ್ನೂ ಮಸ್ತಾಗಿ ಕಾಣುತ್ತೆ. ನಮ್ಮ ಬಾಸ್ ಬರ್ತಾವ್ರೆ. ಇವ್ರಿಗೆ ಡೈಲಿ ಜಿಮ್ಗೆ ಹೋಗ್ತಿದ್ ನಾವು. ಇದು ನೋಡಿದ್ಮೇಲೆ ಇನ್ಮೇಲೆ ಜಿಮ್ಗೆ ಹೋಗಲ್ಲ ಅಂತ ಹೇಳ್ತಾವೆ. ಗುರು, ಹೋಗೋ ದಾರಿ ಎಲ್ಲ ಬರೀ ಸ್ಟೆಪ್ಗಳು ಇರುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ನೋಡಿ, ಏನಿಲ್ಲ, ಬರೀ ಒಂದು ಥರ ಒಂದು ಕಬ್ಬಿಣದ ರಾಡ್ ಹಾಕಿರ್ತಾರೆ. ಇದು ನಡ್ಕೊಂಬಿಟ್ಟು ಹುಷಾರಾಗಿ ಹೋಗ್ಬೇಕು. ಮಿಸ್ ಆದರೆ ಇಲ್ಲ ನೋಡಿ, ಹಿಂಗೆ ಉಳ್ಕೊಂಡು ಬಾಡಿ ಸಿಗುತ್ತೆ, ಜೀವ ಸಿಗಲ್ಲ ಅಷ್ಟೇ. ಗುರು, ನಿಮ್ಮ ಮೇಲೆ ಹೋಗ್ಬೇಕಾದ್ರೆ ಈ ಥರ ಹೋಗೋ daರಿಯಲ್ಲಿ ಈ ಥರ ಅಂಕಲ್ಗಳು ಅಂಗಡಿಗಳು ಹಾಕಿ ಇಕ್ಕಿರ್ತಾರೆ. ಜೋಳ ಮತ್ತು ನಿಮ್ಗೆ ಜ್ಯೂಸ್ ಬೇಕಂದ್ರೆ ಜ್ಯೂಸ್ ಇರುತ್ತೆ, ವಾಮು ಇರುತ್ತೆ, ಕೋಲ್ಡ್ ಇಕ್ಕಿರ್ತಾರೆ. ಅಣ್ಣ ಕೋಲ್ಡ್ ಇದೆಯಲ್ಲ? ಹಾಂ, ಕೋಲ್ಡ್ ಇಕ್ಕಿರ್ತಾರೆ. ನೀರಿದೆ, ನೀರು ಜಾಸ್ತಿ ಕುಡಿಯೋದು. ಅದು ಬಿಟ್ಟರೆ ನಿಮ್ಗೇನಾದರೂ ಫ್ರೂಟ್ಸ್ದು ನಲ್ಲಿಕಾಯಿ ಇದೆ, ಬೆಟ್ಟದ ನಲ್ಲಿಕಾಯಿ ತಾನೇ ಇದೆ, ನಲ್ಲಿಕಾಯಿ ಇದೆ, ಕಲ್ಲಂಗಡಿ, ಚಾಕ್ಲೇಟ್ ಇದೆ. ಏನಾದರೂ ಬಂದು ತಿನ್ಕೊಂಡು ಸ್ವಲ್ಪ 1-2 ನಿಮಿಷ ಕುತ್ಕೊಂಡ್ಬಿಟ್ಟು ವ್ಯೂನ ಹಾಗೆ ನೋಡ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಹಾಗೆ ಮೇಲೆ ಹೋಗ್ಬೋದು. ಗುರು, ಕೆಳಗಿಂತ ಹಾಗೆ ಮೇಲೆ ಬರ್ತಾಯಿದ್ವಿ. ಹಾಗೆ ಅಂಗಡಿಯೆಲ್ಲ ಕುತ್ಕೊಂಡು ಸ್ವಲ್ಪ ಜ್ಯೂಸು ನೀರು ಕುಡ್ಕೊಂಡು ಮೇಲೆ ಬಂದ್ವಿ. ಇನ್ನೇನಪ್ಪ ಮೇಲೇ ಬಂದ್ವಿ ಅಂತ ನೋಡಿದ್ರೆ ನೋಡಿ ಜಾಗ ಹೇಗಿದೆ. ಹಾಗೆ ಮೇಲೆ ಹೋಗ್ತಾನೇ ಇದೆಯಲ್ಲ ಗುರು. ಬನ್ನಿ ಇವತ್ತೆಷ್ಟೇ ಟೈಮ್ ಆಗಲಿ, ಒಂದು ದಿನನೇ ಆಗಲಿ ಪರವಾಗಿಲ್ಲ, ಇವತ್ತು ಫುಲ್ ಟಾಪಲ್ಲೇ ಹೋಗ್ಬೇಕು. ನಿಮ್ದೇನಾ ಇದು? ಹಾಂ, ನಿಮ್ದು ನಾವು ತೊಗೊಳಲ್ಲ. ನೀವು ವಾಪಸ್ ತೊಗೊಂಡು ಕೆಳಗೆ ಹಾಕ್ಬೇಕು. ಬೇರೆದು ಇದ್ರೆ ಎತ್ಕೊಡಿ. ಯಾಕಂದ್ರೆ ಈಗ ಬೇರೆಯವ್ರದ್ದು ಎಲ್ಲಾರ್ದು ಇಸ್ಕೊಂಡ್ರೆ ಅದು ಮೆಸೇಜ್ ಅಲ್ವಾ? ಟ್ರಾವೆಲ್ ಬಂದವರೆಲ್ಲ ಯಾರು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಯೂಸ್ ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಸಾಡಬೇಡಿ. ಆಲ್ರೆಡಿ ಇಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಸುಮ್ಮನೆ ಅಲ್ಲಲ್ಲಿ ಬೇಸಾಕ್ಬಿಟ್ಟು ಗಲೀಜು ಮಾಡೋ ಬದಲು ಖಾಲಿ ಬಾಟಲ್ ತಾನೇ ಬ್ಯಾಗಲ್ಲಿ ಇಟ್ಕೊಳ್ಳಿ, ಕೆಳಗಡೆ ಹೋದ್ಮೇಲೆ ಕಸದ ತೊಟ್ಟಿಗೆ ಹಾಕಿ. ಎಷ್ಟೋ ಟ್ರೆಕ್ಕಿಂಗ್ ಮಾಡಿದ್ರು, ಇನ್ನೂ ಟ್ರೆಕ್ಕಿಂಗ್ ಮಾಡ್ಬೇಕನ್ಸುತ್ತೆ. ಯಾಕಂದರೆ ಇವತ್ತು ಜಿಮ್ಮಿಗೆ ಹೋಗಿಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?
ಯಪ್ಪ ಮಾತೇ ಬರ್ತಾಯಿಲ್ಲ ಗುರು ಬಡ್ಡಿ ಮಗಂದು. ಓಹೋ ಇನ್ಮೇಲೆ ಸೂಪರಾಗಿರುತ್ತೆ. ಈ ಕೆಳಗಡೆಯಿಂದ ಮೇಲೆ ಅವ್ರಿಗೆ ಕಷ್ಟಪಟ್ಕೊಂಡು ಬಂದಮೇಲೆ ಇದು ವರ್ತ್ ಅನಿಸ್ತೈತೆ ಗುರು ನನಗೆ. ಇನ್ನೂ ಇಲ್ಲಿ ನೋಡಿ ಇದೊಂದು 200-300 ಮೀಟ್ರ್ ಹೈಟ್ ಆಗೈತೆ. ಎಷ್ಟೋ ಕಷ್ಟಪಟ್ಟಿದ್ದೀನಿ, ಈ ಥರ ಕಷ್ಟಪಟ್ಟಿಲ್ಲ. ಟ್ರೆಕ್ಕಿಂಗ್ ಅದು ಅದರ ಪ್ಲೇಸ್ ಚೆನ್ನಾಗಿದೆ, ಸ್ವರ್ಗ ನರ್ಕಾನು ಇದೆ. ಅಷ್ಟೇ ಬ್ರೋ, ಹಣೆ ಬರ ಬ್ರೋ ಇದೆ ಲಾಸ್ಟಾ? ಇನ್ನೇನು ದೂರ ಇಲ್ಲ. ನೀನು ಅರ್ಧನೂ ಬಂದಿಲ್ಲ. ಅಲ್ಲಿ ನಿಂತಾರಲ್ಲ, ಅಲ್ಲಿಂದ ಒಂದು ಇಲ್ಲಿಂದ ದೂರ ಇಲ್ಲ ಹೋಗೋಣ. ಇನ್ನು ಗೋಪುರ ನಾವೆಲ್ಲ ಬಂದ್ವ ಅಣ್ಣ. ಅದೇ ದೊಡ್ಡ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬನ್ನಿ ಬ್ರೋ ಹಾಗೆ. ಸಿಂಗಲ್ ಇಲ್ಲಿ ಸಿಂಗಲ್ಸ್ ಇಸ್ ಬೆಸ್ಟ್. ಹುಡುಗಿರಿ ಕರ್ಕೊಂಡ್ ಬರ್ಬಾರ್ದು, ಏರಕ್ಕಾಗಲ್ಲ. ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಯಾರು ಬೇಕಾಗಿಲ್ಲ, ಚೆನ್ನಾಗಿರ್ಬೇಕಷ್ಟೇ. ಅಷ್ಟೇ ಜೀವನದಲ್ಲಿ ತಿನ್ಬೇಕು, ಕುಡಿಬೇಕು, ಚೆನ್ನಾಗಿರ್ಬೇಕಷ್ಟೇ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಏನಿಲ್ಲ, ಇಷ್ಟೇ ಜೀವನ. ಎಲ್ಲೋ ಎಷ್ಟೋ ಬೇಕು ಅಷ್ಟು ಬೇಕು, ತಿರ್ಗಾಡ್ತಿರ್ಬೇಕಷ್ಟೇ. ಓಹೋ ನೆಕ್ಸ್ಟ್ ಮಹಾರಾಷ್ಟ್ರ. ಒಂದೇ ಸರ್ತಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ತಾನೆ ಅಣ್ಣ. ಕರೆಕ್ಟ್ ಕರೆಕ್ಟ್ ಸಿಂಗಲ್ ಆಗಿರ್ಬೇಕು. ಅಲ್ಲ ಬ್ರೋ, ಎಷ್ಟು ದಿನ ಸಿಂಗಲ್ ಅಂತ ಇರ್ತೀಯಾ? ಅದೇ ಬ್ರೋ, ಎಷ್ಟಂತ ನಮ್ಮ ಕೈನ ನಂಬರ್ ಇಲ್ಲಿ ಯಾರೋ ಒಂದು ಅಣ್ಣ ಫುಲ್ 90s ಕಿಡ್ಸ್ ಅನ್ಸುತ್ತೆ, ಒಳ್ಳೆ ಒಳ್ಳೆ ಹಾಡುಗಳು ಹಾಕೊಂಡು ಮಸ್ತಾಗಿ ಬರ್ತಾರೆ ನೋಡಿದ್ರು. ಇಲ್ಲಿ ತಿಕ್ಕ ಹರಿತಾ ಇದ್ರೆ ಅಣ್ಣಂಗೆ ಐ ಲವ್ ಯು ಹಾಡಿಗೆ ಹೇಳ್ತೈತೆ. ಸ್ಟೆಪ್ ನೋಡ್ದ, ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಾನು ಹೈಟಿಗೆ ಇದೆ, ಹಿಂಗೆ ಬರ್ಬೇಕು. ಮಾನ್ ವಾಯ್ಸ್ ಓಹೋ, ಇಲ್ಲಿ ಕೋತಿಗಳ ಮಹಾಸಂಗಮ ನಡೆಯುತ್ತಿದೆ. ನಮ್ಮ ಹತ್ರ ಇರೋ ಗಿರ್ಫೋನ್ಸು ಸೇಫಾಗಿ ಇಟ್ಕೋಬೇಕು ಗುರು. ಇದೇ ಟಾಪಲ್ಲಿ ಬಂದ್ಬಿಟ್ಟಿದ್ದೇವೆ, ಸೂಪರ್ ಆಗತ್ತೆ ವ್ಯೂ. ಬರಬೇಕಾದ್ರೆ ನೀರು ಬಾಟ್ಲ್ ಎಲ್ಲ ತೊಗೊಂಬಂದ್ಬಿಡಿ. ಇಲ್ಲಿ ಒಂದೇ 1 ಲೀಟ್ರ್ ನೀರಿಗೆ 50 ರೂಪಾಯಿ. ಟ್ರಿಬಲ್ ಇದೆ, 1 ಲೀಟ್ರ್ 50 ರೂಪಾಯಿ. ಟ್ರಿಬಲ್ ಅಲ್ಲ, 2.5 ಇದೆ. ಎಲ್ಲ ಕೆಳಗಡೆಯಿಂದನೇ ತೊಗೊಂಬಂದ್ಬಿಡಿ. ಇಲ್ಲಾಂದರೆ ಇಲ್ಲಿ ಟಾಪಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಾದ್ರೂ ಅಂಗಡಿಯಲ್ಲಿ ತೊಗೊಂಬಿಡಿ, ಅಲ್ಲಿ 30 ರೂಪಾಯಿ ತೊಗೊಳ್ತಾರೆ ಅಷ್ಟೇ. ಫುಲ್ಲು ಪಾಗಲೈತೆ ಗುರು, ಸೂಪರ್ ಆಗಿ ಏರ್ತಾ ದೂರನೇ ಗೊತ್ತಾಗಲಿಲ್ಲ. ನಾ ಬೇರೆ ಇನ್ನೂ ಇದೆ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ದೀವಿ. 9 ಗಂಟೆ ಗುರು, ನಾವು 9 ಗಂಟೆ ಆಗಿದೆ. 8 ಗಂಟೆ ಇರುತ್ತಾ ಬರುವಾಗ? 7:15 ಗುರು ಟೈಮು. ನಾವು ಮೇಲೆ ಹತ್ತುವಾಗ 9:15, 1.25 ಅವರ್ ಫುಲ್ಲು ಮಸ್ತಾಗಿರುತ್ತೆ. ಸೂಪರ್ ಆಗಿತ್ತು ಗುರು. ಇವತ್ತು ನೈಟ್ ಹೋಗಿ ಮಲಗಿದ್ರಂದ್ರೆ ನಾಳೆ ಬೆಳಗ್ಗೆ ಎದ್ದೇಳ್ಬೇಕು, ಆ ಥರ ನಿದ್ದೆ ಬರುತ್ತೆ ಇವತ್ತು ಗುರು. ಇಲ್ಲಿ ಶಿವಗಂಗಾ ಬೆಟ್ಟ ಮೇಲೆ ಇಲ್ಲೊಂದು ಕಂಬ ಇದೆ. ಇದ್ರಲ್ಲಿ ಏನಾದರೂ ಕಾಯಿನ್ ಎತ್ಬಿಟ್ಟು ಆ ಕಂಬದ ಮೇಲೆ ಹಾಕ್ಬಿಟ್ರೆ ನೀವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ತಾರೆ. ನಾವು ಹಾಕ್ತೀವಿ, ಮೇಲೇನೂ ಹೋಗಿಲ್ಲ ತಳಗೂ ಹೋಗಿಲ್ಲ, ಸೆಂಟ್ರಲ್ ಗ್ಯಾಪ್ ಐತಲ್ಲ ಅಲ್ಲೋ ಸಿಗಾಕೊಂಡ್ಬಿಟ್ಟೆ ಗುರು. ಹಿಂಗೆ ಆಸೆ ನೋಡಿದ್ರೆ ನಂದಿ ಇದೆ, ಅಲ್ಲಿ ನಂದಿ ಕಿವಿಯಲ್ಲಿ ಹೇಳ್ಬಿಟ್ಟು ಬರಬೇಕು. ಅಲ್ಲಿ ದೇವಸ್ಥಾನ ಇದೆ, ಅಲ್ಲೇ ಎಂಟ್ರೆನ್ಸ್. ಆದರೆ ಇಲ್ಲಿ ಬರಬೇಕಾದ್ರೆ ಹುಷಾರಾಗಿರ್ಬೇಕು. ಇಲ್ಲಿರೋ ಕೋತಿಗಳು ನಮ್ಮ ಬ್ಯಾಗಲ್ಲಿ ಏನೂ ಇಲ್ಲ ಅಂದ್ರೂ ಸುಮ್ಮನೆ ತೊಗೊಂಡೋಗ್ಬಿಟ್ಟು ಇಲ್ಲಿ ಎಡ್ಜಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ನನ್ನ ಕ್ಯಾಮ್ರಾನು ಇವಾಗ ಹಾಗೆ ಆಗಿರೋದು. ಅಂತೂ ಇಲ್ಲಿರೋರು ಲೋಕಲಲ್ಲಿರೋರು ಬಂದ್ಬಿಟ್ಟು ಬಿಸ್ಕೆಟ್ ಹಾಕೋ ಅದೇ ಬರುತ್ತೆ ಅಂತ, ಬಿಸ್ಕೆಟ್ ಹಾಕಿದ್ಮೇಲೆ ಅದೇ ಬಂದು ನನ್ನ ಬ್ಯಾಗ್ ವಾಪಸ್ಸು ಕೊಡ್ತು.
ಹುಷಾರಾಗಿ ಬನ್ನಿ, ಗಲೀಜು ಮಾಡಬೇಡಿ. ಆದರೆ ನಿಮ್ಮ ವಸ್ತುಗಳನ್ನು ನೀವು ಕೇರ್ಫುಲ್ಲಾಗಿ ಇಟ್ಕೋಬೇಕು ಅವರು ಅಷ್ಟೇ. ಹಾಗೆ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಕೆಳಗೆ ಹೋಗ್ಬೇಕು. ಬರೋದು ಬಂದ್ವಿ, ಹೋಗೋದ್ರಲ್ಲಿ ಇರೋದು ಮ್ಯಾಟ್ರು. ಓಕೆ, ಕೆಳಗೆ ಹೋಗೋಣ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಒಳ್ಳೆ ಜಿಮ್ ಇವತ್ತು, ಒಳ್ಳೆ ರಜಾ ಇತ್ತು, ಮಾಡ್ಕೊಂಡ್ಬಿಡ್ತಿದ್ವಿ. ಜಿಮ್ ಅದಕ್ಕಿಂತ ಡಬಲ್ ಆಗಿಬಿಡೋದು. ಗುರು ಇವಾಗಲೇ ಮೇಲೆಯಿಂದ ಹೋಗಿ ಕೆಳಗಡೆ ಬಂದಿದ್ದೀವಿ. ಸೂಪರ್ ಗುರು. ನೀವೇನಾದ್ರು ಟ್ರೆಕ್ಕಿಂಗ್ ಲವರ್ ಇದ್ದರೆ ಈ ಜಾಗನ ಮಸ್ಟ್ ವಿಸಿಟು, ಮಿಸ್ಸೇ ಮಾಡಬಾರ್ದು ನೀವು. ಆ ಥರ ಐತೆ. ಕರೆಕ್ಟಾಗಿ ನೀವು ಕಂಟಿನ್ಯೂಸ್ ಆಗಿ ಹೋಗ್ತೀನಿ, ನಿಮ್ಮ ಹತ್ರ ಅಷ್ಟು ಸೂಪ್ ಐತೆ ಅಂದರೆ ಒಂದು 45 to 50 ನಿಮಿಷ ಹೋಗ್ಬೋದು ಕಾಲಿದ್ರೆ. ಇಲ್ಲ ಜನಗಳು ಎಲ್ಲ ಓಡಾಡ್ತಾ ಇದ್ದಾರೆ ಅಂದರೆ ಒಂದು 1 hour ಇಟ್ಕೊಳ್ಳಿ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ 1 hour ಆಗುತ್ತೆ. ಮ್ಯಾಕ್ಸಿಮಮ್ 2 hour. ನೀವು ನಂತರ ಕೂತ್ಕೊಂಡು ಕುಂಟೆ ಬಿಲ ಆಡ್ಕೊಂಡು ಹೋಗ್ತಾ ಇದ್ರೆ 2 hour 2.25 hour ಪಕ್ಕಾ ಬೇಕೇ ಬೇಕು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೋಮನಾಥ್ ಸಿದ್ದು.